ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಲಗೇಜ್ ಟ್ರಾನ್ಸ್ಪೋರ್ಟ್ಗೆ ಗಾಡಿ ಬಂದಿತ್ತು. ನಾನು ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಬಾಯ್ಸ್ ಎಲ್ಲ ಸೇರಿ ಲಗೇಜ್ ಕೆಳಗಡೆ ಇಳಿಸಿದ್ರು. ನಾನು ರೆಡಿಯಾಗಿ ಕೆಳಗಡೆ ಹೋದೆ. ನಿದ್ದೆ ಇಲ್ಲ, ಬಟ್ ವಿಡಿಯೋ ಅಂದ್ರೆ ಫೇಸಸ್ ಸ್ಮೈಲು. ಟ್ರೈನ್ ಜರ್ನಿ ಅಂದ್ರೆ ಇದೇ ನನ್ನ ಕಾಸ್ಟ್ಯೂಮ್. ನಮ್ಮ ಬಾಯ್ಸ್ ಎಲ್ಲ ಲಗೇಜ್ನು ಗಾಡಿలో ಹತ್ಸ್ಬಿಟ್ಟಿದ್ರು. ಎಲ್ಲ ಅವರೇ ಮಾಡಿದ್ರು, ಆದ್ರೂ ನಾವು ರೆಡಿಯಾಗಿ ಕೆಳಗಡೆ ಇಲ್ಲಿ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ಹೂವ ಮತ್ತೆ ನಮ್ಮ ಅಮ್ಮನ್ನ ಸಪ್ರೇಟ್ ಮಾಡಕ್ಕೆ ಆಗಲ್ಲ. ಒಂದಷ್ಟು ಹೂವ ತಗೊಂತಾರ, ಅದು ಯಾಕೆ ತಗೊಂತಾರ ಗೊತ್ತಿಲ್ಲ. ಭುವನ ಮತ್ತೆ ಸುಪ್ರಿಯಾ ಬರಲ್ಲ. ಭುವನನ್ನ ಇಲ್ಲಿ ಇನ್ನೂ ಸ್ವಲ್ಪ ಜನ ಬರೋದು ಲೇಟ್ ಮಾಡೋದು ಅಂತ ನಮ್ಮಣ್ಣ ಅವ್ರ ಮನೆಗೆ ಕರ್ಕೊ ಬರ್ತಿದ್ದಾನೆ. ಅಂಡ್ ಇವರು ಲಿಬಿನ್, ಇವರು ಮದ್ವೆಗೆ ಬರ್ತಿರೋ ಕಾರಣನೇ ಭುವನ್ ಬರ್ತಿದ್ದಾರೆ ಅಂತ. ಅಂಡ್ ಇವ್ರು ಕಾಲ್ ಮಾಡಿರೋದು ಭುವನ್ಗೆ. ಭುವನ್ ನೋಡಿ ಎಷ್ಟು ಮಾಡ್ತಾರೆ. ಆಕ್ಚುಲಿ ಪರ್ಸನಲ್ ರೀಸನ್ಸ್ ಇಂದ ಭುವನ್ ಮತ್ತೆ ಸುಪ್ರಿಯಾ ಬರ್ತಾ ಇಲ್ಲ ಈ ಸರಿ. ಭುವನ್ ಬರ್ತಿಲ್ಲ ಅಂತ ಗೊತ್ತಾದ್ರೆ ಲಿಬಿನ್ ಬರಲ್ಲ. ಸೊ ಭುವನ್ ಬರ್ತಿದ್ದಾರೆ ಅಂತ ಹೊರಡೋ ದಿನವರೆಗೂ ಮೇಂಟೈನ್ ಮಾಡ್ತಿದ್ದಾರೆ ಇವ್ರ ಹತ್ರ. ನೋಡಿ ಭುವನ್ ಬರ್ತಾನೆ ಇಲ್ಲ, ಬ್ಯಾಗ್ ತಗೊಂಡ್ರಂತೆ. ಲಿಬಿನ್ ಪಾಪ ಇನ್ನೂ ನಂಬ್ಕೊಂಡಿದ್ದಾರೆ. ಲಿಬಿನ್ಗೆ ನಾನು ಅವ್ರನ್ನ ವಿಡಿಯೋ ಮಾಡೋದು ನೋಡಿ ಯಾಕೆ ಇವಳು ನನಗೆ ಹಿಂಗೆ ವಿಡಿಯೋ ಮಾಡ್ತಿದ್ದಾಳೆ ಅನ್ನೊಂದು ವಿಯರ್ಡ್ ಎಕ್ಸ್ಪ್ರೆಷನ್ ಇತ್ತು ಅವ್ರ ಫೇಸಲ್ಲಿ. ಇಂತೂ ಸ್ಟೇಷನ್ಗೆ ಹೋಗೋಕ್ಕೆ ನಮಗೆ ಕ್ಯಾಬ್ ಬಂತು. ನಮ್ಮ ಬಾಯ್ಸ್ ಎಲ್ಲ ಬೇರೆ ಗಾಡಿಲಿ ಬಂದ್ರು, ನಾವು 4 ಜನ ಈ ಗಾಡಿಲಿ ಹೋದ್ವಿ. ಅದ್ ಕುತ್ಕೊಂಡ್ಮೇಲೆ ಸೆಲ್ಫಿ ಇಲ್ಲ ಅಂದ್ರೆ ಹೇಗೆ. SMVT ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ನಾವೆಲ್ಲ ಪ್ಲಾಟ್ಫಾರ್ಮ್ 6 ಅಲ್ಲಿ ಕರೆಕ್ಟ್ ಬೋಗಿಲು ಕುತ್ಕೊಂಡಿದ್ದಾಗ ನಮ್ಮ ಅಣ್ಣ ಫೋನ್ ಮಾಡಿ ಅಮ್ಮ ಅವ್ರನ್ನ ಅಲ್ಲೇ ಕೂರಿಸ್ಬಿಟ್ ಬಾ, ಲಗೇಜ್ ಬೇಜಾನಿದೆ, ಮಿಸ್ ಆಗ್ಬೋದು, ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಕರೆದ. ಅಷ್ಟೊತ್ತಿಗಾಗ್ಲೇ ಲಗೇಜ್ ಗಾಡಿ ಬಂದಿತ್ತು. ನಾವೆಲ್ಲ ಲಗೇಜ್ ತರಕಂತ ಹೋಗ್ತಾ ಇದೀವಿ. ಯಾವ್ದು ಕಟ್ ಆಗುತ್ತೆ? ಕಾಣಿಸ್ತಾ ಇಲ್ಲ ಕಣ. ಒಂದು ವಾರ ಆಗುತ್ತೆ, ಇಳಿಸ್ಬಿಡ ಫಸ್ಟ್. ಇಳಿಯೋ ಇಲ್ಲಿ. ಲಗೇಜ್ ಎಲ್ಲ ತಗೊಂಡು ಅಲ್ಲಿಂದ ನಾವು ಪ್ಲಾಟ್ಫಾರ್ಮ್ ಕಡೆ ಹೋದ್ವಿ. ಈಗ ಎಲ್ರೂ ಅವ್ರ ಸೀಟಲ್ಲಿ ಕೂರಿಸಿ ಲಗೇಜಸ್ ಎಲ್ಲ ಸೆಟಲ್ ಮಾಡೋದೇ ಇರೋದು ಟಾಸ್ಕು. ಆರಕ್ ಮೇಲೆ ಹಾಕ್ಬಿಡಾಕೊಂಡು ತೆಗೆ ಕೇಳ್ತಾರೆ. ಈ ಕಡೆ ಹಾಕೊಳ್ಳಿ. ನೋಡು ನೋಡು, ಹೋಗಿ ಬೇಗ ನೋಡ್ಕೊಂಬ. ಯಾವ್ದು ಹೇಳ್ಬಿಡು. ಇಲ್ಲ ನೋಡ, ಇಲ್ಲಿದ್ಯಾ ನೋಡು, ಅದೇ ಕಾರ್ನರ್ ಅಲ್ಲಿ ಒಂದಿದೆ. ಅಲ್ಲಿದ್ದಾರೆ, ಅಮ್ಮ ಇದ್ದಾರೆ, ಇಳಿಸಿದ್ದೀನಿ. ಫುಡ್ ಅಲ್ಲಿ ತಗೊಂಡು ಆ ಕಡೆ ಇದ್ದಾರೆ. ನಿಶಾಂತ್ ಫುಡ್ ಕೊಟ್ಟು ಕೊಡು, ನಾನೊಂದು ತಗೋತೀನಿ. ಕೊಡಿಲಿ ಇದು ಸ್ವಲ್ಪ ಬಿಡಿಲಿ. ಅವ್ರಿಗೆ ಹೇಳು ಬಣ್ಣಿಗೆ ಎಲ್ಲರಿಗೂ ಬರತಾರ. ಹೌದು, ಲಾಸ್ಟ್ ಟೈಮ್ ಕೊಟ್ಟಾಗ ಕೊಡ್ಬೇಕು. ಫುಡ್ಡಿಗೆ ಮಾತ್ರ ಒಂದು ಚೆಕ್ ಮಾಡ್ಕೊಳ್ಳ. ಈಗ ಫೈನಲಿ ಭುವನನ ಬರ್ತಾ ಇಲ್ಲ ಅನ್ನೋ ವಿಷಯನ ರಿವೀಲ್ ಮಾಡ್ತಿದ್ದಾರೆ. ಎಕ್ಸ್ಟ್ರಾ ಟಿಕೆಟ್ ಇದೆ, ಕೇಳಲ್ಲ. ಜೋರಾಪೇಟೆಗೆ ಪುಣೆ ನಿನ್ ಲಗೇಜ್ ಅಲ್ಲಿ ಇಟ್ಬಿಟ್ಟ. ಸರಿ
ಬಾಯ್ ಬ್ರೋ ಎಂಜಾಯ್ ಮಾಡಿ. ನಾನು ಬರ್ತಾ ಇದ್ದೀನಿ ಬ್ರೋ, ನಾನು ಹೋಗ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಬೋನ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಓಕೆ, ನೀವು ಬರ್ತಾ ಇದ್ದಿದ್ರೆ ವಿಭಿನ್ ಬರ್ತಾ ಇರಲಿಲ್ಲ. ಬಾಯ್ ಸಿಗೋಣ. ಬಾಯ್ ಮಗ. ಓಕೆ ಟೇಕ್ ಕೇರ್. ಬಾಯ್ ಬರಲಿ. ಬಾಯ್ ಬಾಯ್ ಮಚ್ಚ. ಸಿಗೋಣ ನಿಶಾಂತ್. ನೆಕ್ಸ್ಟ್ ಟೈಮ್ ನಾವು ಕೇಳಿದ್ವಿ. ಇಲ್ಲ ವೈಫು ಕನ್ಫ್ಯೂಸ್ ಫಸ್ಟ್ ಟಿಕೆಟ್ ಇಲ್ಲ ಅವನೊಂದು ಸುಪ್ರಿಯ ಉಪಯೋಗ ಅಂತ ಏನಂತ ಮಚ್ಚ ಅವ್ನು ಫೋಟೋ ಎಂಗೇಜ್ಮೆಂಟ್ ಮುಗೀತು. ಅವ್ನು ಬಂದವನೇ ಎಂಗೇಜ್ಮೆಂಟ್ ಅವ್ನ ಫೋಟೋ ಮುಗೀತು. ಏನು ಮಾಡ್ತೀಯಾ? ಸಿ ಯು ಅಣ್ಣ. ಹುಷಾರು. ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಪ್ಲಾನ್ ಮಾಡೋಣ ಆಯ್ತಾ? ಸುಳ್ಳು ಹೇಳ್ಬೇಡ. ನಾನು ಬರಲಿಲ್ಲ ಅಂದ್ರೆ ಇವ್ನು ಮಕ್ಕಳು ಮಾಡ್ತೇನೆ ಅಂತ ಮೈನು ಬರ್ತೀನಿ ಅಂತ ಹೇಳಿದ್ಯಪ್ಪ. ಬಿಟ್ಬಿಡ್ತೀನಿ. ಕರ್ತವ್ಯ ಮಗ, ನಿಮ್ಗೆ ಅಣ್ಣ ಇದ್ದಂಗೆ ಸರಣ. ಕ್ಲೀನಾಗಿ ಸೀಟ್ ಆದ್ರೆ ಮಾತಾಡ್ಬಿಟ್ಟಿದ್ದೀನಿ. ನಮ್ದು ಸೀಟ್ ಯಾವ್ದಿದೆ ಬಂದಿಲ್ಲ ಅಂದ್ರೆ ಬಿಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ ಇದಾರೆ ಇಲ್ಲಿ ಇದ್ರೆ ಮಲ್ಕೊಳಕ್ ಬರ್ತಾರೆ ಸರ್. ಅಲ್ಲಿ ಓಡಾಡ್ತಾ ಇರ್ತಾರೆ ಮದುವೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ನೋಡು. S3ಗೆ S4ಗೆ ಒಂದು ಟಿ ಟಿ ಇರೋ, ಒಂದೇ ಟಿ ಟಿ ಇರೋ, S5ಗೆ ಬೇರೆ ಟಿ ಟಿ ಇರೋ. ಅವನ ತಾನು ಮಾತಾಡಿದ್ದೀನಿ ಕ್ಲೀನಾಗಿ. ಜೋಲಾಪೇಟೆಯಲ್ಲಿ ಆನ್ ಬೋರ್ಡ್ ಆಗ್ತಾರೆ. ಇನ್ನು ಫುಲ್ಲು ಎಲ್ಲ ಕಂಪ್ಲೀಟ್ ಆನ್ ಬೋರ್ಡ್ ಆಗಿಲ್ಲ. ಬನ್ನಿ ಎಲ್ಲರೂ ಕೊಡ್ತೀನಿ ಲೆಕ್ಕ ಅಂತ ಸೀಟ್ ಎಲ್ಲ ಇಟ್ಕೊಳ್ಳೋ ಎಷ್ಟು ಜನ ಇರೋದು ಖಾಲಿ ಹೊಡಕ್ಕೆ ಅಲ್ಲಿ ಓಡಾಡಕ್ಕಾಗಲ್ಲ. ಅಲ್ಲಿ ಕೃಷ್ಣನೇ ಮಾತಾಡ್ತಾ ಇರೋದಲ್ಲಿ. ಲಗೇಜಸ್ ಎಲ್ಲ ಒಂದು ಕಡೆ ಇಟ್ಟು ಫೈನಲಿ ಎಲ್ಲರೂ ಸೆಟ್ಲ್ ಆದ್ವಿ. ಅಲ್ಲಿಂದ ಟ್ರೈನು ಮೂವ್ ಆಯಿತು. ಈ ವಿಡಿಯೋ ಭುವನನ ಮಾಡಿ ಕಳಿಸಿರೋದು. ಭುವನ್ ಆ್ಯಂಡ್ ಸುಪ್ರಿಯಾ ವಿ ಮಿಸ್ ಯು ಅಂತ ಹೇಳ್ತಾ ಮ್ಯಾರೇಜ್ ವೈಬ್ ಸ್ಟಾರ್ಟ್ ಮಾಡೋಣ. ಬಾಯ್ ಗಾಯ್ಸ್, ಎಂಜಾಯ್. ಹಂಗೆ ಕೊಡೋಣ. ಇಲ್ಲಿ ಆಂಟಿ ಪ್ಲೇಟ್ ಕವರ್ ಎಲ್ಲ ಇದೆ. ಪ್ಲೇಟ್ ಕವರ್ ಕೊಡಿಲ್ಲ ಒಂದು ನಿಮಿಷ. ಅದೇ ಹೇಳ್ತೀನಿ ನಾನು, ಕ್ಲೀನಾಗಿ ಹಾಕೊಟ್ಬಿಡೋಣ ಬೆಸ್ಟ್. ಹಿಂಗ್ ತಗೊಂಡೋಗಿ ಕೊಡೋದಕ್ಕಿಂತ ಹಿಂಗ್ ಕೊಟ್ಬಿಟ್ಟು ನಾವ್ ಅಲ್ಲೇ ಕೊಟ್ಬಿಟ್ಟು ಹಂಗೆ ಇದ್ ಮಾಡ್ಬಿಡೋಣ. ನೀನ್ ಬ್ಯಾಗ್ ಎಲ್ಲರೂ ಒಂದ್ ಕಡೆ ಸೆಟ್ಲ್ ಆದ್ಮೇಲೆ ಟಿಫನ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಸಾಂಬಾರ್ ಬೇಡವಾ? ಸಾಂಬಾರ್ ಬೇಡ, ಚಟ್ನಿ ಜೊತೆ ಸಾಂಬಾರ್ ಬೇಕಾ? ಸಾಂಬಾರ್ ಯಾರ್ಗಾರ ಬೇಕೇನಪ್ಪ? ಸಾಂಬಾರ್ ನೀರು ಬಾಟ್ಲು ಕೊಡಿ. ಕೊಡ ಯಾಕೋ ಬಾಯ್ಸ್. ಇನ್ಯಾರು ನಂಬರ್ ಬರ್ತಾರೆ ಬಂದ್ರ? ಹಾಯ್ ಎಷ್ಟೇ ಅದು ನಂಬರ್ ಬಂದ್ರ? ಎಲ್ಲಿದ್ದೀರಾ? ಎಲ್ಲಿ ಕೂತಿದ್ದೀರಾ ಈಗ? ಇಲ್ಲಿ ತಟ್ಟೆ ಫೋಕಸ್ ಮಾಡ್ತೀನಿ.